ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಬಹಳಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಬಹಳಷ್ಟು ಏನೈತಿಲ್ಲ ಡೌಟ್ ಇರ್ತಾವು. ನಿಮಗೆ ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಅಂತೂ ಓಪನ್ ಇರ್ತೈತಿ, ಕಮೆಂಟ್ ಮಾಡಿರಿ. ಡೈಲಿ ಈವ್ನಿಂಗ್ 8ರಿಂದ 9 ಒಳಗಾಗೆ ಬಂದು ನಿಮ್ಮ ಡೌಟ್ಗಳನ್ನ ಏನೈತಿಲ್ಲ ಒಂದೊಂದು ಆಗಿ ಕರೆಕ್ಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಸಮರ್ಥ ಟಾಕ್ಸ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾನೆ. ಫಸ್ಟ್ ನೋಡ್ಬೇಕಂದ್ರೆ ಕೀರ್ತಿ ಜಾಧವ್ ಅವರು ಏನು ಕೇಳ್ಯಾರಂದ್ರೆ 3,50,000 ಆಲ್ ಇಂಡಿಯಾ ರ್ಯಾಂಕಿಗೆ SC ಕ್ಯಾಟಗರಿ. ಓಕೆ, SC ಕ್ಯಾಟಗರಿ 3ದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಐತಿ. MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. SC ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಕಟ್ ಆಫ್ ನೋಡ್ಬೇಕಂದ್ರೆ 1,49,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಕಿಶೋರ್ ಅವ್ರು ಏನು ಕೇಳ್ಯಾರಂದ್ರೆ SC ಕ್ಯಾಟಗರಿ C 1,10,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ 1,10,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸೆಕೆಂಡ್ ರೌಂಡ್ ಒಳಗೆ ಹೇಳೋಕ್ಕಾಗಂಗಿಲ್ಲ, ನೀವು ಯಾವ ರೀತಿ ಪ್ರಿಯಾರಿಟಿ ಲಿಸ್ಟನ್ನು ಮಾಡ್ಕೊಂಡಿರ್ತೀರಿ ಮತ್ತು ನಿಮ್ಮ ಕ್ಯಾಟಗರಿದು ಏನೈತ್ಲ ಕಂಪ್ಲೀಟಾಗಿ ಏನೈತ್ಲ ಚೆಕ್ ಮಾಡಿರಿ, ಸಿಗ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಓಕೆ ಓಕೆ MBBS ಅಡ್ಮಿಷನಿಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅದ್ರ ಬಗ್ಗೆ ಏನೈತ್ಲ ವಿಡಿಯೋ ಮಾಡತ್ತಂದ್ರಿ. ಫಸ್ಟ್ ರೌಂಡದ ರಿಸಲ್ಟ್ ಬಂದಮೇಲೆ KE ಅಫಿಷಿಯಲ್ ಆಗಿ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅದ್ರ ಬಗ್ಗೆ ಏನೈತ್ಲ ಒಂದು ಮಾಹಿತಿಯನ್ನು ಕೊಡ್ತೈತಿ. ಆಲ್ಮೋಸ್ಟ್ ಆಲ್ ನೀವು KCETಗೆ ಯಾವೆಲ್ಲ KCET ನೀಟಿಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ನೀವೆಲ್ಲ ಆಪ್ಷನ್ ಎಂಟ್ರಿ ಮಾಡುವಾಗ ಏನು ಹಾಕಿದ್ರಿ ಅವು ಏನೈತ್ಲ ಒರಿಜಿನಲ್ ಇರಬೇಕು. ಮತ್ತು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ತಗೋರಿ. ಅದೇನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ನೀಟ್ ಅಪ್ಲಿಕೇಶನ್ ಮತ್ತು ನೀಟ್ ಆಲ್ರೆಡಿ ಈಗ ಮಾರ್ಕ್ಸ್ ಎಷ್ಟೆಷ್ಟು ಬಂದವು ಅದನ್ನೂ ಕೂಡ ಏನೈತ್ಲ ಬೇಕಾಗ್ತೈತಿ. ಓಕೆ, 1,30,000 ಆಲ್ ಇಂಡಿಯಾ ರ್ಯಾಂಕಿಗೆ 2B ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ ಸೀಟ್ ಸಿಗ್ತೈತೋ ಇಲ್ಲೋ. ಓಕೆ, 30,000ಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ನನ್ನ ರ್ಯಾಂಕಿಂಗ್ 1,33,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತೆ ಅಂತ ಹೇಳ್ಯಾರು. ಸಿಗೋ ಪಾಸಿಬಿಲಿಟಿ ಜಾಸ್ತಿ ಐತಿ. 3,000 ಅಂದ್ರೆ ನೆಕ್ಸ್ಟ್ ರೌಂಡಿಗೆ ಒಂದು 2-3 ಸೀಟ್ ಇನ್ಕ್ರೀಸ್ ಆದ್ರೂ ಸಿಗುವಂಥ ಪಾಸಿಬಿಲಿಟಿ ಐತಿ. ವೇಟ್ ಮಾಡಿರಿ, ಸಿಗ್ತೈತಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಕೆಟಗರಿ 1 ಏನೈತ್ಲ ಕಟ್ ಆಫ್ ಮಾಡತ್ತಂದರು. ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗಿ ನಾನು ಮರೆತು ಕಾಲೇಜ್ ಇದ್ರ ಸಂಬಂಧ ಏನೈತ್ಲ ಮರ್ತಾನೆ, ಅಪ್ಲೋಡ್ ಮಾಡ್ತಾನೆ. ಸಾರಿ ಅಂತಲೇ ಕೇಳ್ತಾನೆ, ಅದೊಂದು ಮಿಸ್ ಆಗೈತಿ, ನಾನು ಚೆಕ್ ಮಾಡಿಲ್ಲಾಗಿದ್ನಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ 1,99,000 ಆಲ್ ಇಂಡಿಯಾ ರ್ಯಾಂಕಿಗೆ BMS ಏನೈತ್ಲ ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಒಳಗೆ ಏನೈತ್ಲ ಸೀಟ್ ಸಿಗ್ಬೋದು ಅನ್ನೋದು ಕೇಳತ್ತಾರು. ಗೌರ್ಮೆಂಟ್ ಕಾಲೇಜ್ ಇದೇನೈತ್ಲ ನಾಳೆ ಒಂದು ವಿಡಿಯೋ ಮಾಡಿ ಹಾಕ್ತಾನೆ, ಅವಾಗೇನೈತ್ಲ ನಿಮಗೆ ಮಾಹಿತಿ ಸಿಗ್ತೈತಿ. ಓಕೆ, 1,33,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲೌಟ್. ಓಕೆ, ಅಕ್ಷಯ್ ಅನ್ನೋರು ಏನು ಕೇಳ್ಯಾರಂದ್ರೆ 1,33,000 ಆಲ್ ಇಂಡಿಯಾ ರ್ಯಾಂಕಿಗೆ SR ಪಾಟೀಲ್ ಮೆಡಿಕಲ್ ಕಾಲೇಜ್ದಾಗ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ಸೆಕೆಂಡ್ ರೌಂಡ್ ಒಳಗೂ ಇದೇ ಕಾಲೇಜ್ ಒಳಗೆ ಸಿಗ್ಬೋದು. ಮತ್ತು ಇನ್ನೊಂದು ಏನಂದ್ರೆ ಇದಕ್ಕಿಂತ ಒಳ್ಳೆ ಕಾಲೇಜಸ್ಸು ಅದಾವು, ಅಲ್ಲಿ ಕೂಡ ಟ್ರೈ ಮಾಡಿರಿ. ಓಕೆ, ಇದಂತೂ ನಂಗೆ ಗೊತ್ತಾಗಲಿಲ್ಲ. ಓಕೆ, ಕಿಶೋರ್ ಅವರು ಏನು ಕೇಳ್ಯಾನಂದ್ರೆ 3A ಕ್ಯಾಟಗರಿ ಹೈದರಾಬಾದ್ SC ಕ್ಯಾಟಗರಿದು. ಓಕೆ,
ಸಿಗುವಂಥ ಪಾಸಿಬಿಲಿಟಿ ಐತಿ. ಮತ್ತು ಕಟ್ ಆಫ್ದು ಅದು ಕಾಲೇಜ್ದು ಏನೈತ್ಲ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ವೇಟ್ ಮಾಡಿರಿ. ಈ ವರ್ಷ ಎಸ್ ಟಿ ಕ್ಯಾಟಗರಿಗೆ ಏನೈತ್ಲ 3% ರಿಸರ್ವೇಷನ್ ಆಗೈತಿ. ಅದಕ್ಕೊಂದು ಸ್ವಲ್ಪ ಎಸ್ ಟಿ ಕ್ಯಾಟಗರಿಗೆ ಏನೈತ್ಲ ಕಟ್ ಆಫು ಕೂಡ ಬಹಳಷ್ಟು ಏನೈತ್ಲ ವೇರಿಯೇಷನ್ ಆಗೈತಿ. ನೆಕ್ಸ್ಟ್ ನೋಡ್ಬೋದು ನೀವು 229 ಮಾರ್ಕ್ಸಿಗೆ ಎಸ್ ಸಿ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ BAMS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. MBBS ಏನೈತ್ಲ ಡೌಟ್, ಮತ್ತು BDS ಕೂಡ ಡೌಟ್. ಪೇಮೆಂಟ್ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಐತಿ. ಮತ್ತು ಇನ್ನೊಬ್ರು ಏನು ಕೇಳಾರಂದ್ರೆ ಉಮಾದೇವಿಯವರು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗತ್ ಕೇಳಾರು. ನಾಳೆ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಐತಿ. ನಿನ್ನೆ ಏನಿಲ್ಲ ಪ್ರೊವಿಷನಲ್ ರಿಸಲ್ಟು ಅನೌನ್ಸ್ ಆಗಿತ್ತು. ಇವತ್ತು ಫಸ್ಟ್ ರೌಂಡಿಂದ MCC ಕಡೆದಿಂದನೂ ಫೈನಲ್ ರಿಸಲ್ಟ್ ಏನೈತ್ಲ ಅಲೌಟ್ಮೆಂಟ್ ಆಗಿತ್ತು. ನೆಕ್ಸ್ಟು 1,22,000 ಆಲ್ ಇಂಡಿಯಾ ರ್ಯಾಂಕಿಗೆ SC3 ಜನರಲ್ ಗೌರ್ಮೆಂಟ್ ಕಾಲೇಜ್ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗ್ತೈತೋ ಇಲ್ಲ ಅಂತ ಕೇಳೋರು. ಆಲ್ರೆಡಿ ಏನೈತ್ಲ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಯಾದಗಿರಿ ಅವ್ರ ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಇದು ಕಟ್ ಆಫ್ ನೋಡ್ರ ನಿಮ್ಗೆ ಏನೈತ್ಲ ಒಂದು ಸ್ವಲ್ಪ ಏನೈತ್ಲ ಐಡಿಯಾ ಬರ್ತೈತಿ. ಇಲ್ಲಾಂದ್ರೆ ಚೆಕ್ ಮಾಡಬೇಕಾಗ್ತೈತಿ. ನಾನು ಕೂಡ ಸುಮಾರಾಗಿ ನೋಡ್ಬೇಕಂದ್ರೆ ಕಟ್ ಆಫ್ದು ನಾವು ನೋಡ್ಬೇಕಂದ್ರೆ ಬಹಳಷ್ಟು ಏನೈತ್ಲ ಕಟ್ ಆಫ್ದು ಲಿಸ್ಟ್ ತೆಗಿಬೇಕಂದ್ರೆ ಬಹಳಷ್ಟು ಇರ್ತಾವೆ. ಆಲ್ಮೋಸ್ಟ್ ಆಲ್ ಕಟ್ ಆಫ್ದು ಲಿಸ್ಟ್ ನೋಡುವಾಗ ನಮ್ಗೆ ಇದನ್ನಾಗ್ತೈತಿ. ಅದಕ್ಕೋಸ್ಕರ ನಾವು ಒಂದು ನಿಮಿಷ ಒಂದು 2 ಸೆಕೆಂಡ್ಸ್ ಗೌರ್ಮೆಂಟ್ ಕಾಲೇಜಿದು ಅದು 1,20,000 SC ಕ್ಯಾಟಗರಿ 3 1,07,000 ಆಲ್ಮೋಸ್ಟ್ ಆಲ್ ಸೆಕೆಂಡ್ ರೌಂಡ್ ಮಟ್ಟ ಟ್ರೈ ಮಾಡ್ರಿ, ಸಿಗ್ಬೋದು. ಲಾಸ್ಟ್ಗೆ 1,07,000 or 10,000 ಏನೈತ್ಲ ಕಟ್ ಆಫ್ ನಿಂತೈತಿ, ಟ್ರೈ ಮಾಡ್ರಿ ಅಂತ ಹೇಳ್ತಾನೆ. ಮುತ್ತು ತಳವಾರನವರು ಓಕೆ, ನಿಮ್ಮದೇನೈತ್ಲ ಅಲ್ಲಿ ಸೀಟ್ ಅಲೌಟ್ಮೆಂಟ್ PDF ಒಳಗೆ ಆಗಿದ್ರೆ ಇನ್ನೂ ಏನೈತ್ಲ ಫೈನಲ್ ರಿಸಲ್ಟ್ ಬಿಡ್ತಾರೋ, ಇಲ್ಲಾಂದ್ರೆ ಕೇಗೆ ಒಂದು ಇದನ್ನ ಮೇಲ್ ಮಾಡ್ರಿ ಅಂತಾನೆ ಹೇಳ್ತಾನೆ. ನೆಕ್ಸ್ಟ್ ನೋಡ್ಬೇಕಂದ್ರೆ 83,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗೈತಿ ಜನರಲ್ ಮೆರಿಟ್. ನೀವು ಪ್ರಿಯಾರಿಟಿ ಲಿಸ್ಟ್ ಒಳಗೆ ಏನೋ ಮಿಸ್ಟೇಕ್ ಮಾಡ್ಯಾರಿ, ಅದನ್ನು ವೆರಿಫೈ ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಓಕೆ, ವಾಟ್ಸಪ್ ನಂಬರನ್ನು ಕೇಳೋರು ಆಲ್ಮೋಸ್ಟ್ ಅಲ್ಲ ಇದೇನೈತ್ಲ ನಮ್ಮ RX ಮೆಡ್ ವಿಷನ್ ಏನೈತ್ಲ ನಂಬರ್ ಇರ್ತೈತಿ. ನಿಮಗೇನಾದರೂ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲೇನೈತ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಆದಷ್ಟು ಇಲ್ಲಿ ನಾನು ಕೆಲವೊಂದಿಷ್ಟು ಟೈಮ್ ಒಳಗೆ ನಾವು ನಮ್ಮ ಸ್ಟಡಿ ಆಗಿರ್ಬೋದು ಬಹಳಷ್ಟು ಇದನ್ನಿರ್ತೇವೆ. ಅದಕ್ಕೋಸ್ಕರನ ನಮ್ಮ ಸರ್ ಏನೈತ್ಲ ಇದನ್ನು ರನ್ ಮಾಡ್ತಾರೋ. ಇಲ್ಲೇನೈತ್ಲ ಟ್ರಸ್ಟೇಬಲ್ ಐತಿ. ಯಾರಿಗೆ ಇಂಟ್ರೆಸ್ಟ್ ಇದ್ದರು ಕೌನ್ಸಿಲಿಂಗ್ ಗೈಡೆನ್ಸ್ ತೊಗೋತಿದ್ರೆ ತೊಗೋರಿ, ಹಾಗೇನಿಲ್ಲ. ನೆಕ್ಸ್ಟು 54,000 ಆಲ್ ಇಂಡಿಯಾ ರ್ಯಾಂಕಿಗೆ ಓಕೆ 54,000 ಆಲ್ ಇಂಡಿಯಾ ರ್ಯಾಂಕಿಗೆ 2A ಕ್ಯಾಟಗರಿ ರೂರಲ್ ರಿಸರ್ವೇಷನ್ ಐತಿ. ಯಾವ ಕಾಲೇಜ್ ಸಿಗ್ಬೋದು ಅಂತ ಕೇಳತ್ತಾರೋ. ನಿಮ್ಮ ಪ್ರಿಯಾರಿಟಿ ಆರ್ಡರ್ ಮೇಲೆ ಏನೈತಿಲ್ಲ ಡಿಪೆಂಡ್ ಆಗಿರ್ತೈತಿ, ಒಂದೇ ಮಾತು. ಮತ್ತು ಓಕೆ 2A ಕ್ಯಾಟಗರಿ ರೂರಲ್ ಆಲ್ಮೋಸ್ಟ್ ಅಲ್ಲ ನಿಮ್ಗೆ ಯಾದಗಿರಿ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಮತ್ತು ಚಿತ್ರದುರ್ಗ ಆಗಿರ್ಬೋದು, ಈ ಕಾಲೇಜ್ ಒಳಗೆ ಗೌರ್ಮೆಂಟ್ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರ್ತೈತಿ. ಓಕೆ, ಆಲ್ರೆಡಿ ಏನೈತ್ಲ ST ಕ್ಯಾಟಗರಿದೂ ಕೂಡ ಎಕ್ಸ್ಪ್ಲೇನ್ ಮಾಡೇನಿ. ಕ್ಯಾಟಗರಿ 1 ಅದೇನೈತ್ಲ ಓಕೆ ಡೆಂಟಲ್ ಅದು ಕಟ್ ಆಫ್ ಬಗ್ಗೆ ಕೇಳತ್ತಿದ್ರೆ ಆಲ್ರೆಡಿ ಏನೈತ್ಲ ಅಪ್ಲೋಡ್ ಮಾಡೇನಿ, ಹೋಗೇನೈತ್ಲ ಒಂದು ಚೆಕ್ ಮಾಡ್ಕೊಳ್ರಿ ಅಂತಾನೆ ಹೇಳ್ತಾನೆ. ಓಕೆ, ST ಕ್ಯಾಟಗರಿದು ಓಕೆ 157 ಸೀಟ್ಸ್ ಏನೈತ್ಲ ಮಿಸ್ ಆಗ್ಯಾವತ್ತೆ ಬಹಳಷ್ಟು ಜನ ಹೇಳತ್ತಿದ್ರು. ಅದೇನೈತ್ಲ ಲಾಸ್ಟಿಗೆ ಮೊನ್ನೆನೂ ಓಕೆ ಮೊನ್ನೆ ಮಾಕ್ ಅಲೌಟ್ಮೆಂಟ್ ಒಳಗೆ PH ಕ್ಯಾಟಗರಿ ಏನೈತ್ಲ ಜನರಲ್ ಮೆರಿಟಿಗೆನ ಅಲೌಟ್ಮೆಂಟ್ ಆಗಿತ್ತು. ಅದಕ್ಕೆ ಏನೈತ್ಲ ಒಂದು ಸ್ವಲ್ಪ ಅದೇನೈತ್ಲ ಹಾರಿಜಾಂಟಲ್ ಡಿವಿಷನ್ ಮಾಡಿ ಎಲ್ಲ ಕ್ಯಾಟಗರಿನೂ ಕೂಡ ಸೀಟ್ ಏನೈತ್ಲ ಡಿವೈಡ್ ಮಾಡ್ಯಾರ. ಅದಕ್ಕೆ ನೋಡ್ಬೋದು ನೀವು
ಮಾಕ್ ಅಲಾಟ್ಮೆಂಟಿಗೆ ಇಲ್ಲಿ ಏನೈತ್ಲ ಕೆಲವೊಂದಿಷ್ಟು ಕ್ಯಾಟಗರಿ ಒಳಗೆ ಏನೈತ್ಲ ಕಟ್ ಆಫ್ ಚೇಂಜಸ್ ಆಗೈತಿ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಆಲ್ಮೋಸ್ಟ್ ಆಲ್ ಈ 3AG ಆಗಿರ್ಬೋದು, 2AGಗೇನೆ ಕಟ್ ಆಫ್ ವೇರಿಯೇಷನ್ ಆಗಿಲ್ಲ. ಹೈದ್ರಾಬಾದ್ ಕರ್ನಾಟಕ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಒಂದು ಸ್ವಲ್ಪ ಏನೈತ್ಲ ಚೇಂಜಸ್ ಆಗ್ಯಾವ. ಓಕೆ, ಇಲ್ಲಿ ಏನೈತ್ಲ ಫಸ್ಟ್ ಇದನ್ನ ಸ್ಕ್ರೀನ್ ನೋಡು ಆಮೇಲೆ ಹೇಳತ್ತನತ್ತರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸೆಟಪ್ ಒಂದು ಸ್ವಲ್ಪ ಜುಗಾಡ್ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 1,35,000 ಆಲ್ ಇಂಡಿಯಾ ರ್ಯಾಂಕಿಗೆ 2A ಕ್ಯಾಟಗರಿ ರೂರಲ್ ಹೈದ್ರಾಬಾದ್ ಕರ್ನಾಟಕಕ್ಕೆ ಸೀಟ್ ಅಲಾಟ್ಮೆಂಟ್. ಓಕೆ, ಒಂದು ಸ್ವಲ್ಪ ಮಿಸ್ ಆಗಿರ್ಬೋದು PDF. ಓಕೆ, ರಾತ್ರಿ ಒಂದು ಸ್ವಲ್ಪ ಬಿಟ್ಬಿಡ್ರಿ. ಓಕೆ, ಬಸವರಾಜ್ ಕುತ್ತೋಡ್ ಅವರು ಏನು ಕೇಳ್ಯಾರಂದ್ರೆ 69,000 ಆಲ್ ಇಂಡಿಯಾ ರ್ಯಾಂಕಿಗೆ 3B ಕ್ಯಾಟಗರಿ ಒಳಗೆ ಸೀಟ್ ಸಿಗ್ತೈತೋ, ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಸಿಗ್ತೈತೋ ಇಲ್ಲ ಅಂತ ಕೇಳ್ಯಾರು. 3B ಕ್ಯಾಟಗರಿ 69,000 ಅಂದ್ರೆ ಸಿಗ್ಬೋದು. ಯಾಕಂದ್ರೆ ಲಾಸ್ಟ್ ರೌಂಡ್ ಮಟನೂ ವೇಟ್ ಮಾಡಿರಿ. ಆಲ್ರೆಡಿ ಈಗ ನೋಡಿರ್ಬೋದು, ಲಾಸ್ಟ್ ಟೈಮ್ ಮಾಕ್ ಅಲಾಟ್ಮೆಂಟ್ ಒಳಗೆ ಗೌರ್ಮೆಂಟ್ ಕಾಲೇಜದು 69,000ಗೆ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಆಲ್ಮೋಸ್ಟ್ ಆಲ್ ಸಿಗುವಂಥ ಪಾಸಿಬಿಲಿಟಿ ಐತಿ. ವೇಟ್ ಮಾಡ್ರಿ ಅಂತಾನೆ ಹೇಳ್ತಾನೆ. 2A ಕ್ಯಾಟಗರಿದು ಕಟ್ ಆಫ್ ಕೂಡ ಎಕ್ಸ್ಪ್ಲೇನ್ ಮಾಡೀನಿ. ನೆಕ್ಸ್ಟ್ ನೋಡ್ಬೋದು 2,63,000ಗೆ MBBS ಸಿಗಲ್ಲ. ಓಕೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಏನೈತಿಲ್ಲ ಬಹಳಷ್ಟು ತೊಂದರೆ ಆಗೈತಿ. ಫಸ್ಟ್ ಮಾಕ್ ಅಲಾಟ್ಮೆಂಟ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈಗ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ತೋರ್ಸತೈತಿ. ನೀವೇನಾರೇ ಫಸ್ಟ್ ರೌಂಡ್ ಒಳಗೆ ಹೋಲ್ಡ್ ಮಾಡಿದ್ರೆ ನಿಮಗೇನೈತಿಲ್ಲ ಅದು ಸೀಟ್ ಇರ್ತಿತ್ತು. ನೀವು ಹೋಲ್ಡ್ ಮಾಡಿರ್ತಾರೆ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರ್ತೈತಿ. ಒಂದು ಸ್ವಲ್ಪ ವೇಟ್ ಮಾಡಿರಿ. ಇನ್ನೊಬ್ಬರು ಏನು ಕೇಳ್ಯಾರಂದ್ರೆ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಚಲೋ ಐತೋ ಇಲ್ಲೋ ಅಂತ ಕೇಳ್ಯಾರು. ನೋಡೋನು ಅಂದ್ರೆ ನೀವೇನೈತಿಲ್ಲ ಸೆಕೆಂಡ್ ರೌಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡಿರಿ. ಇದಕ್ಕಿಂತ ಚಲೋ ಇರುವಂಥ ಕಾಲೇಜ್ದಾಗೂ ಸೀಟ್ ಸಿಗ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಜ್ಯೋತಿ ಅನ್ನೋರು ಏನು ಕೇಳ್ಯಾರಂದ್ರೆ 427 ಮಾರ್ಕ್ಸಿಗೆ 2,12,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. MBBS ಸೀಟ್ ಸಿಗ್ಬೋದು ಅನ್ನೋದು ಕೇಳ್ಯಾರು. SC ಕ್ಯಾಟಗರಿ 1, 2 ಇದ್ರೆ 4 ಇದ್ರೆ ಸಿಗ್ಬೋದು. 3 ಅಥವಾ ST ಕ್ಯಾಟಗರಿ ಅದು ಇದ್ರೆ ಸಿಗೋದು ಡೌಟ್ ಅಂತ ಹೇಳ್ತಾನೆ. ಓಕೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಮೇಲ್ದಾಗ ಇದು ಒಂದು ಕನ್ಫ್ಯೂಸನ್ ಐತಿ. KCT ಫಸ್ಟ್ ರೌಂಡ್ ಅಂತೂ ಕಂಪ್ಲೀಟ್ ಆಯ್ತು. ಅಲ್ಲೇನೈತ್ಲ ನಿಮಗೆ ಸೀಟ್ ಸಿಕ್ಕೈತೆ, ಅದನ್ನೇನೈತ್ಲ ಹೋಲ್ಡ್ ಮಾಡಿರ್ತಾರೆ. ಈಗ ಸೆಕೆಂಡ್ ರೌಂಡ್ ಸಿಕ್ಕ ಮೇಲೆ ಕಂಪಲ್ಸರಿ ಅಡ್ಮಿಷನ್ ಮಾಡಿಸ್ಬೇಕು, ಇಲ್ಲಾದ್ರೆ ಚಾಯ್ಸ್ 4 ಮಾಡಬೇಕು ಅಂತೇಳಿ ಬಹಳಷ್ಟು ಜನ ಕೇಳತ್ತಾರು. ನಾ ಈ ವರ್ಷದ್ದೇನು ಹೇಳತ್ತಿಲ್ಲ, ಲಾಸ್ಟ್ ಇಯರ್ ಹೆಂಗಿತ್ತು ಅದನ್ನು ಹೇಳತ್ತಾನೆ. ಲಾಸ್ಟ್ ಇಯರ್ ಏನೈತಿ ಕಂಪಲ್ಸರಿ ಸೆಕೆಂಡ್ ರೌಂಡಿಗೆ ಏನೈತ್ಲ ಅಡ್ಮಿಷನ್ ಮಾಡಿಸಿ ನೀವೇನೈತ್ಲ ಅಪ್ಗ್ರೇಡೇಷನ್ ಅಂತ ಹೇಳಿ BMS ಅವ್ರ BDS MBBS ಒಳಗೆ ಏನೈತ್ಲ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಮತ್ತು ಕೆಲವೊಂದಿಷ್ಟು ಜನಕ್ಕೆ ಈ ಮಾಹಿತಿಯನ್ನು ಹೇಳತ್ಲೆ, ಸರ್ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಡತ್ತರಿ, ನೀವು ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನನ್ನು ಕೊಡತ್ತರಿ. ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ KEದಿಂದ ಆಫಿಷಿಯಲ್ ಆಗಿ ಬಿಡುಮಠ ಸಮಾಧಾನಲೇ ನಿಧಾನವಾಗಿ ಕೂತು ವೇಟ್ ಮಾಡಿ KEದಿಂದ ಪ್ರಸನ್ನ ಸರ್ ಬ್ರೋಚರ್ ಬಿಡ್ತಾರೋ ಅದನ್ನು ನಾನು ನೋಡಿ. ಸುಮ್ಮ ಇಲ್ಲಿ ಬಂದು 100 ಸರಿ ಅವರಿಗೆ ಕೆಲವೊಂದಿಷ್ಟು ನೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಮೆಂಟರ್ಸಿಗೂ ಕೂಡ ತಲೆಯನ್ನು ಹಾಪ್ ಮಾಡಿ ನಿಮಗೆ ಏನು ಹೇಳತ್ತೇವಂದ್ರೆ, ನಿಮಗೆ ಭಾಳ ಡೌಟ್ ಇತ್ತಂದ್ರೆ KEಗೆ ಹೋಗಿ ಒಮ್ಮೆ ಆಫೀಸಿಗೆ ವಿಸಿಟ್ ಮಾಡಿರಿ, ಅವ್ರನ್ನ ಅಲ್ಲೇ ಕೇಳ್ರಿ. ಸುಮ್ಮ ನೀವು ಇಲ್ಲಿ ಯೂಟ್ಯೂಬ್ ಒಳಗೆ ಬಂದು ವಿಕಾಸ ನನ್ನ ಚಾನಲ್ದಾಗ ಹೋಗಿನೂ ಕಮೆಂಟ್ ಹಾಕೋದು, ಅಲ್ಲಿ ಹೋಗಿ ಇಲ್ಲಿ ಹೋಗಿನೂ ಕಮೆಂಟ್ ಹಾಕೋದು, ಮತ್ತು ಬೇರೆ ಬೇರೆ ಚಾನಲ್ಗೆ ಹೋಗಿನೂ ಕಮೆಂಟ್ ಹಾಕೋದು, ಅದನ್ನೆಲ್ಲ ಮಾಡಿ ಸುಮ್ಮ ಒಂದು ಕ್ಲಿಯಾರಿಟಿ ಬೇಕಂದ್ರೆ KEಗೆ ಹೋಗಿ ಒಮ್ಮೆ ವಿಸಿಟ್ ಮಾಡಿರಿ. ಸುಮ್ಮ ನೀವು 10 ಕಡೆ ಕೇಳಿ ಬಂದು ಇದನ್ನ ಆಗೋಕ್ಕಿಂತನೂ ಒಮ್ಮೆ KEಗೆ ಹೋಗಿ ವಿಸಿಟ್ ಮಾಡಿರಿ. ನಿಮಗೆ ಅಷ್ಟ ಡೌಟ್ ಇತ್ತಂದ್ರೆ ಹೋಗಿ ವಿಸಿಟ್ ಮಾಡಿರಿ. ಇಲ್ಲಾಂದ್ರೆ KEದಿಂದ ಪ್ರಸನ್ನ ಸರ್ ಬ್ರೋಚರ್ ಬಿಡು ಮಟ
ಸುಮ್ಮಿರ್ಬೇಕ. ಇಲ್ಲಂದ್ರೆ ನಾವೇನು ಮಾಡೋಕ್ಕಾಗಂಗಿಲ್ಲ. ನಾವು ಪ್ರತಿ ವರ್ಷ ಲಾಸ್ಟ್ ಇಯರ್ದು ಹೆಂಗಿರ್ತೈತಿ ಅದನ್ನು ಹೇಳ್ತಿರ್ತೇವೆ. ನೀವು ಇವರು ರಾಂಗ್ ಇನ್ಫಾರ್ಮೇಷನನ್ನು ಕೊಡತ್ತಾರೋ ಅಂತೇಳಿ ಹೇಳೋದು ದೊಡ್ಡ ತಪ್ಪಾಗ್ತೈತಿ. ನಮಗೇನಿಲ್ಲ, ನೀವು ಒಬ್ಬರು ತಪ್ಪಾಗಿ ಮಾತಾಡ್ರೆ ನಮಗೇನು ಇದನ್ನಾಗಂಗಿಲ್ಲ. ಲಾಸ್ಟ್ ಇಯರ್ದು ಹೆಂಗಿರ್ತೈತಿ ಅದೇ ರೀತಿ ಹೇಳ್ತಿರ್ತೇವೆ. ನೀವೇನೈತಿ ಕೆಲವೊಂದಿಷ್ಟು ಪೇರೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಏನೈತಲ್ಲ ಲಾಸ್ಟ್ ಇಯರ್ದು ಕೂಡ ನೀಟ್ ಕೌನ್ಸ್ಲಿಂಗನ್ನು ನೋಡತ್ತಿರ್ತಾರೆ. ಅವರು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವ್ರದ್ದು ಏನೈತಲ್ಲ ಕೌನ್ಸ್ಲಿಂಗನ್ನು ನೋಡಿರ್ತಾರೆ. ಅವ್ರಿಗೂ ಕೂಡ ಕೆಲವು ಆಲ್ಮೋಸ್ಟ್ ಆಲ್ ಎಲ್ಲ ಪೇರೆಂಟ್ಸಿಗೂ ಕೂಡ ಒಂದು ಸ್ವಲ್ಪ ನಾಲೆಜ್ ಅನ್ನೋದು ಇರ್ತೈತಿ. ಆದ್ರೆ ಸ್ಟೂಡೆಂಟ್ಸ್ ಏನೈತಲ್ಲ ಒಂದು ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ದಿಂದ ಬಂದ ಮೇಲೆ ಏನೈತಲ್ಲ ಗೊತ್ತಾಗ್ತೈತಿ ಈ ವರ್ಷ ಯಾವ ರೀತಿ ಮಾಡ್ತಾರ ಅನ್ನೋದು. ನಾ ಇದ್ದವ ಲಾಸ್ಟ್ ಇಯರ್ದು ಹೇಳ್ತಾನೆ. ಆದ್ರೆ ಸರ್ ಇವರು ನೀವು ರಾಂಗ್ ಇನ್ಫಾರ್ಮೇಶನ್ ಕೊಡತ್ತರಿ ಅನ್ನೋದನ್ನ ಏನೈತಲ್ಲ ಒಮ್ಮೆ ಒಂದು 4-5 ಜನ ಅಂದ್ರೆ ಒಂದು 4 to 5 ಮೆಂಬರ್ಸ್ ಹೇಳ್ಯಾರಂದ್ರೆ ಒಂದು ಸ್ವಲ್ಪ ಹೌದ್ರಿ ಸರ್ ಹಿಂಗೂ ಪಾಸಿಬಿಲಿಟಿ ಇದೆ ಅನ್ನೋದೇನೈತಲ್ಲ ಒಂದು ಸ್ವಲ್ಪ ಒಪ್ಕೊಳಕ್ ಟ್ರೈ ಮಾಡ್ಬೇಕು. ಯಾಕಂದ್ರೆ ಇನ್ನೂ ದಿಂದ ಬಿಟ್ಟಿಲ್ಲ. ನೀವು ಈಗ ಇಷ್ಟು ಅವಸರ ಮಾಡತ್ತಾರೆ ಅಂದ್ರೆ ಇನ್ನೂ ಟೈಮ್ ಐತೆ, ಇನ್ನೂ ಕೌನ್ಸಿಲಿಂಗ್ ಆಗ್ಬೇಕು, ಇನ್ನೂ BMS ಬರಬೇಕು, ವೇಟ್ ಮಾಡ್ಬೇಕು ನೀವು. ಕೆಂಪೇಗೌಡ ಬೆಸ್ಟ್ ಐತೋ ಅಂಬೇಡ್ಕರ್ ಕಾಲೇಜ್ ಬೆಸ್ಟ್ ಐತೈತಿ ಬಹಳಷ್ಟು ಜನ ಕೇಳ್ಯಾರು. ಓಕೆ, ಕೆಂಪೇಗೌಡ ಬೆಸ್ಟ್ ಐತಿ, ಅಂಬೇಡ್ಕರ್ನು ಕೂಡ ಬೆಸ್ಟ್ ಐತಿ. ಕೆಂಪೇಗೌಡಕ್ಕೆ ಹೋದ್ರೂ ಒಳ್ಳೇದತ್ತಾನೆ ಹೇಳ್ತಾನೆ. ನೆಕ್ಸ್ಟ್ MCC ಒಳಗೆ 100 ಸೀಟ್ ಹೋದ್ರೆ ಜನರಲ್ ಮೆರಿಟಿಗೆ ಕಟ್ ಆಫ್ ಹೋಗೋ ಪಾಸಿಬಿಲಿಟಿ ನೋಡ್ಬೋದು. ಯಾಕಂದ್ರೆ ಹಾರಿಜೆಂಟಲ್ ಒಳಗೆ ಡಿವಿಷನ್ ಮಾಡಿದ್ರೆ ಒಂದು ಸ್ವಲ್ಪ ಕಟ್ ಆಫ್ ಅರೌಂಡ್ 95 to 96 ತನಕ ಬರ್ಬೋದು. ನಿಮ್ಮ ಲಕ್ ಚಲೋ ಇತ್ತಂದ್ರೆ 1 lakh ಬಂದ್ರೂ ನಮಗೂ ಖುಷಿನ ಆಗ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 3,92,000 ಆಲ್ ಇಂಡಿಯಾ ರ್ಯಾಂಕಿಗೆ 75,000 BMS ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಐತಿ. ಒಳ್ಳೆ ಪ್ರಿಯಾರಿಟಿ ಲಿಸ್ಟನ್ನು ಮಾಡ್ಕೊಳ್ರಿ. ಯಾವುದೋ ಓಕೆ, ಇನ್ನೊಂದು ಹೇಳ್ತಾನೆ, ದೊಡ್ಡ ಬಿಲ್ಡಿಂಗ್ ಐತಿ ಅದನ್ನೈತಿ ಅಂತ ಹೇಳಿ ನೋಡಿ ಅಡ್ಮಿಷನ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ದೊಡ್ಡ ಬಿಲ್ಡಿಂಗ್ ಊರು ಹೊರಗಿತ್ತಂದ್ರೆ ಏನು ಮಾಡೋದೈತಿ, ಊರು ನಿಯರ್ ಬೈ ನಿಮಗೆ ಹೋಗೋಕ್ಕಾಗಲಿ ಬರೋಕ್ಕಾಗಲಿ ಕಾಲೇಜ್ ಅಕ್ಕಪಕ್ಕ ಏನು ನಿಮಗೆ ಏನೇನು ಫೆಸಿಲಿಟಿ ಸಿಗ್ತಾವ ಅನ್ನೋದೇನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತತಿ. ಅದಕ್ಕೋಸ್ಕರನ ವಿಚಾರ ಮಾಡಿ ಸ್ವಲ್ಪ ಕೇಳಿ ತಿಳ್ಕೊಂಡು ಎಲ್ಲ ಅನಲೈಸಸ್ ಮಾಡಿ ಆಪ್ಷನ್ ಎಂಟ್ರಿಯನ್ನು ಮಾಡಿರಿ. ಸುಮ್ಕನ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಪ್ರಮೋಷನ್ ಒಂದು ಸ್ವಲ್ಪ ಕಾಲೇಜ್ದು ನಡೆಯತ್ತಾವು. ಅದಕ್ಕೋಸ್ಕರನ ಇನ್ನೊಂದೇನಂದ್ರೆ ಮ್ಯಾನೇಜ್ಮೆಂಟ್ ಸೀಟಿಂದ ಆಲ್ಮೋಸ್ಟ್ ಆಲ್ ಮ್ಯಾನೇಜ್ಮೆಂಟ್ ಸೀಟಿಗೆ ಏನೈತಲ್ಲ 90 to 20 lakhs ಅಂತ ಹೇಳ್ತಾರೋ. ನೀವೇನೈತಲ್ಲ ಅದು ಕೆಲವೊಂದಿಷ್ಟು ಕಡಿಮೆ ಕಾಲೇಜಸ್ ಒಳಗೆ ಅದಕ್ಕೆ ಏನು ಮಾಡಬೇಕು, ನೀವು ಮ್ಯಾನೇಜ್ಮೆಂಟ್ಗೆ ಹೋಗೋಕನ ಸಿದ್ಧವಾಗಿರಿ ಅಂದ್ರೆ ನಿಮ್ಮ ರ್ಯಾಂಕಿಂಗ್ 7 ಲಕ್ಷ ಮೇಲಿತ್ತಂದ್ರೆ ಅವಾಗ ಏನು ಮಾಡಬೇಕು, ನಮ್ಮ ಕರ್ನಾಟಕದ ಟಾಪ್ 20 ಕಾಲೇಜ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಒಳಗೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಒಳಗಂತೂ ಸೀಟ್ ಅಂತೂ ಸಿಗ್ತೈತಿ. ಅದು ಕೂಡ 16 to 17 ಲಕ್ಷ ರೂಪಾಯಿ ಆಗ್ತೈತಿ. ಇಂಥವು ಕಾಲೇಜಿಗೆ ಹೋಗಬೇಡ್ರಿ. ನೆಕ್ಸ್ಟು 7 ಲಕ್ಷದಕ್ಕಿಂತ ಕಡಿಮೆ ಇದ್ದವರ ನಿಮಗೇನೈತಲ್ಲ 2.5 ಲಕ್ಷದ ಸೀಟ್ ಅಂತೂ ಸಿಗೋ ಪಾಸಿಬಿಲಿಟಿನ ಜಾಸ್ತಿ ಐತೆ. 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಜನರಲ್ ಮೆರಿಟ್ ರೂರಲ್ಗೆ ಏನೈತಲ್ಲ ಚಿತ್ರದುರ್ಗ ಸೀಟ್ ಅಲಾಟ್ಮೆಂಟ್ ಅಂತ ಹೇಳಿ ಕೇಳತ್ತಾರೋ. ಒಂದು ಸ್ವಲ್ಪ ಚೆಕ್ ಮಾಡು. ಓಕೆ, ಗೌರ್ಮೆಂಟ್ ಸೀಟ್ ಜನರಲ್ ಮೆರಿಟ್ ರೂರಲ್. ಓಕೆ, ಜನರಲ್ ಮೆರಿಟ್ ರೂರಲ್ 74 ಜನರಲ್ ಮೆರಿಟ್ ರೂರಲ್. ಓಕೆ, ಜನರಲ್ ಮೆರಿಟ್ ರೂರಲ್ಗೆ 74,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಗೌರ್ಮೆಂಟ್ ಸೀಟಿನ ಗೌರ್ಮೆಂಟ್ ಕಾಲೇಜ್ ಒಳಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ರೌಂಡಿಗೆ ಏನೈತಲ್ಲ ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಐತಿ. ವೇಟ್ ಮಾಡಿರಿ, ಸೆಕೆಂಡ್ ರೌಂಡ್ ಒಳಗೆ ಸಿಗ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಓಕೆ 69,000 ಆಲ್ ಇಂಡಿಯಾ ರ್ಯಾಂಕಿಗೆ
ಸಿಗುವಂಥ ಪಾಸಿಬಿಲಿಟಿ ಏನೈತಲ್ಲ ಜಾಸ್ತಿ ಐತಿ. ಆಲ್ ಇಂಡಿಯಾ ರ್ಯಾಂಕಿಂಗ್ 69,000 ಅಂತೂ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಒಳಗೆ ಸಿಗ್ಬೋದು. ನೆಕ್ಸ್ಟ್ ಅಭಿಷೇಕ್ ಅನ್ನೋರು 466 ಮಾರ್ಕ್ಸಿಗೆ 1.5 ಲ್ಯಾಕದ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಸಿಗೋದು ಒಂದು ಸ್ವಲ್ಪ ಪಾಸಿಬಿಲಿಟಿ ಕಡಿಮೆ ಐತಿ. BMS ಅವರು ಮ್ಯಾನೇಜ್ಮೆಂಟ್ GMP ಸೀಟ್ ಸಿಗ್ಬೋದು, ಟ್ರೈ ಮಾಡಿರಿ. ಓಕೆ ಆಲ್ರೆಡಿ ಏನಿತ್ತಲ್ಲ ಎಕ್ಸ್ಪ್ಲೇನ್ ಮಾಡೇನಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸಿಗೆ. KE ಪ್ರಸನ್ನ ಸರ್ ಅಂತೂ ಬ್ರೋಚರ್ ಅಂತೂ ಬಿಡುಗಡೆ ಮಾಡ್ತಾರೋ ಅನ್ಕಮಟ ವೇಟ್ ಮಾಡಿರಿ. KE ಪ್ರಸನ್ನ ಸರ್ ಏನು ಅವರು ಕೂಡ ಲಾಸ್ಟ್ ಇಯರ್ ಆಗಿರ್ಬೋದು ಪ್ರತಿ ವರ್ಷ ಸರಳವಾಗಿ ಸುಗಮವಾಗಿ ಕೌನ್ಸ್ಲಿಂಗನ್ನು ನೀಟ್ ಆ್ಯಂಡ್ ಕ್ಲೀನಾಗೇನ ಪ್ರತಿ ವರ್ಷ ನಡೆಸ್ಯಾರು. ವೇಟ್ ಮಾಡಿರಿ. ಪ್ರಸನ್ನ ಸರ್ ಅಂತೂ ಈಗ ನಾವೊಂದು ಹೇಳ್ಬೋದು, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೇನಿ ಇದ್ರ ಬಗ್ಗೆ. 4,93,000 ಆಲ್ ಇಂಡಿಯಾ ರ್ಯಾಂಕಿಗೆ BDS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ಬೋದು ಅನ್ನೋದು ಕೇಳೋರು. ಸೆಮಿ ಗೌರ್ಮೆಂಟ್ ಸೀಟ್ ಅಂತೂ ಒಂದು ಸ್ವಲ್ಪ SC2Gಗೆ ಏನೈತ್ಲ ಸಿಗಬಹುದು. ಯಾಕಂದ್ರೆ ಆಲ್ರೆಡಿ ಏನೈತ್ಲ BDS ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡೀನಿ, ಒಂದು ಸರಿ ಹೋಗಿ ಚೆಕ್ ಮಾಡಿರಿ. ನೆಕ್ಸ್ಟ್ 2,35,000 ಆಲ್ ಇಂಡಿಯಾ ರ್ಯಾಂಕಿಗೆ ಪ್ಯೂರ್ BMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. 75,000 ಅಂತೂ ಸಿಗುವಂಥ ಪಾಸಿಬಿಲಿಟಿ. BMS ಆಪ್ಷನ್ ಎಂಟ್ರಿ ಬಗ್ಗೆ ಬಹಳಷ್ಟು ಜನ ಕೇಳತ್ತಾರೆ. ಆಲ್ಮೋಸ್ಟ್ ಆಲ್ MBBS ಫಸ್ಟ್ ರೌಂಡ್ ಆದಮೇಲೆ ಏನೈತ್ಲ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ 5,49,000 ಆಲ್ ಇಂಡಿಯಾ ರ್ಯಾಂಕಿಂಗ್. ತೆಲಂಗಾಣ ಸ್ಟೇಟ್ದವ್ರತ್ತ ಓಪನ್ BMS ಅಂತೂ ಸೀಟ್ ಸಿಗ್ಬೋದು. ಯಾಕಂದ್ರೆ ಅದು ಕೂಡ ಓಪನ್ ಸೀಟ್ ಅಂದ್ರೆ ಸಿಗುವ ಪಾಸಿಬಿಲಿಟಿ ಜಾಸ್ತಿ ಐತಿ. ಟ್ರೈ ಮಾಡಿರಿ. ಇವ್ರು ಹೇಳ್ತಾನೆ ಆ್ಯಕ್ಚುಲಿ ನಾನು ನೋಡಿದ ಪ್ರಕಾರ ಈ ವಿಡಿಯೋ ಏನೈತ್ಲ ಯಾರೆಲ್ಲ ಇಲ್ಲಿ ಮಟ್ಟ ನೋಡೇರಿ ಲಾಸ್ಟ್ ಮಟ್ಟ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಐತಿ. ಇವರು ಆಲ್ರೆಡಿ ಶ್ರೀಶೈಲ್ ಅನ್ನೋರು ಏನದಾರಲ್ಲ ಹೆಸರು ತೊಗೋಬಾರ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರಿಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. BMS ಆಪ್ಷನ್ ಎಂಟ್ರಿ ಮಾಡೋರು ಅದಾರೆ. ಇವರಿಗೆ ಏನಾಗೈತೆ ಅಂದ್ರೆ ಈಗ ಒಂದು ಮಾತು ಹೇಳ್ತಾನೆ, ಪ್ರತಿ ವರ್ಷ KE KCET ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಲಿ KCET ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಕಂಪಲ್ಸರಿಯಾಗಿ ಏನೈತಲ್ಲ ಅಡ್ಮಿಷನ್ ಮಾಡಿಸ್ಲೇಬೇಕಂತೈತಿ. ಓಕೆನಾ? ಇವ್ರು ಫಸ್ಟ್ ರೌಂಡ್ ಒಳಗೆ ಇಂಜಿನಿಯರಿಂಗ್ ಹೋಲ್ಡ್ ಮಾಡ್ಯಾರ. ಈಗೇನೈತಿ ಸೆಕೆಂಡ್ ರೌಂಡ್ ಒಳಗೆ ಇಂಜಿನಿಯರಿಂಗ್ ಸೀಟಿಗೆ ಹೋಗಬೇಕು, ಇಲ್ಲಾಂದ್ರೆ ಕ್ವಿಟ್ ಆಪ್ಷನ್ 1 ಇರ್ತೈತಿ, ಇಲ್ಲ 4 ಇರ್ತೈತಿ. ಇವು ಎರಡು ಏನೈತಲ್ಲ ಆಪ್ಷನ್ ಅದಾವ. ಮತ್ತು ಇವರು ಬಹಳಷ್ಟು ಕಡೆ ನೋಡಿ ಸ್ಪ್ರೆಡ್ಡಿಂಗ್ ರಾಂಗ್ ಇನ್ಫಾರ್ಮೇಷನ್ ಆಲ್ರೆಡಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡೇನಿ. ನಿಮಗೆ ಏನೋ ಡೌಟ್ ಇತ್ತಂದ್ರೂ ಒಮ್ಮೆ ಏನೈತಲ್ಲ KE ಆಫೀಸಿಗೇನ ಹೋಗಿ ವಿಸಿಟ್ ಮಾಡಿರಿ. KE ಆಫೀಸ್ದಿಂದನ ನಿಮಗೇನೈತಲ್ಲ ಕರೆಕ್ಟಾಗಿರುವಂಥ ವಿತ್ ಕರೆಕ್ಟ್ ಆಗಿರುವಂಥ ಅಕ್ಯುರೇಟ್ ಆಗಿರುವಂಥ ಮಾಹಿತಿ ಸಿಗ್ತೈತಿ. ಒಮ್ಮೆ KE ಆಫೀಸಿಗೆ ವಿಸಿಟ್ ಮಾಡಿರಿ. ಸುಮ್ಮನೆ ನಿಮಗೇನೈತಲ್ಲ 10 ಮಂದಿಗೆ ಕೇಳೋಕ್ಕಿಂತ ಒಮ್ಮೆ KE ಆಫೀಸಿಗೆ ವಿಸಿಟ್ ಮಾಡ್ರಿ ಅಂದ್ರೆ ನಿಮಗೆ ಕರೆಕ್ಟಾಗಿರುವಂಥ ಆನ್ಸರ್ ಸಿಗ್ತೈತಿ. ಸುಮ್ಮನೆ ಅವ್ರಿಗೆ ಹೋಗೋದು, ಬೇರೆ ಚಾನಲ್ದಾಗ ಹೋಗೋದು, ಬೇರೆ ಬೇರೆ ಮೆಂಟರ್ಸ್ಗಳಿಗೆ ಇದನ್ನು ಮಾಡೋದು, ಬೇರೆ ಬೇರೆ ಯೂಟ್ಯೂಬರ್ಸಿಗೆ ಕೇಳೋದಕ್ಕಿಂತ ಒಮ್ಮೆ KEಗೇನು ಹೋಗಿ ವಿಸಿಟ್ ಮಾಡಿರಿ. ಏನೈತಿ ನಿಮ್ಮ ಸ್ವಾತಂತ್ರ್ಯ ಹಕ್ಕೈತಿ. ಹೋಗಿ ಮಾತಾಡಕ್ಕೆ ರೈಟ್ ಟು ಸ್ಪೀಕ್, ಮಾತಾಡಕ್ಕೆ ಕೇಳಕ್ಕೆ ಹಕ್ಕೈತಿ. ಹೋಗ್ರಿ ಒಮ್ಮೆ KEಗೆ ವಿಸಿಟ್ ಮಾಡ್ರಿ. ಸುಮ್ಕನ ರಾಂಗ್ ಇನ್ಫಾರ್ಮೇಷನ್ ನಾವು ಏನೈತಿಲ್ಲ ಲಾಸ್ಟ್ ಇಯರ್ದು ಏನಾಗಿರ್ತೈತಿ ಅದನ್ನ ಏನೈತಿಲ್ಲ ಹೇಳ್ತಿರ್ತೇವೆ. ಸುಮ್ಮನೆ ಏನು ರಾಂಗ್ ಇನ್ಫಾರ್ಮೇಷನ್ಸ್ ಸ್ಪ್ರೆಡ್ ಮಾಡತ್ತಾರೋ ಅಂತ ನಾನು ಕೂಡ ಹಳಿ ವಿಡಿಯೋ 2 ಅಲ್ಲ 3 ಸಾರಿ ನೋಡೇನಿ. ಅಲ್ಲೇನೈತಿಲ್ಲ ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಅಪ್ಗ್ರೇಡೇಷನ್ ಅಂತ ಹೇಳಿಕೊಟ್ಟಾರ. ನೀವು ಏನೈತಿಲ್ಲ ನೀಟ್ ಬುಲೆಟಿನ್ ಓದೇರಿ, 60-70 ಪೇಜ್ ಐತಿ. ನಾನು ಓದೇನೆ ಅದನ್ನು ಕೂತ. ಅಲ್ಲೇನೈತಿಲ್ಲ ಕರೆಕ್ಟಾಗಿ ಬ್ರಾಕೆಟ್ ಹಾಕಿ ಕೊಟ್ಟಾರ. ನಿಮಗೇನಾರ ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಕಂಪಲ್ಸರಿಯಾಗಿ ಏನೈತಲ್ಲ ಅಡ್ಮಿಷನ್ನ ಮಾಡಿಸ್ಬೇಕು. ಅಡ್ಮಿಷನ್ನ ಮಾಡಿಸಿ ನೆಕ್ಸ್ಟ್ ಅಪ್ಗ್ರೇಡೇಷನ್ ಅಂತ BMS ಅವ್ರ BDSಗೆ ಹೋಗ್ಬೇಕಂತ ಕೊಟ್ಟಾರ. ನೀವು ಸುಮ್ಕನ ಇಲ್ಲಿ ಬಂದು ಇವರು ರಾಂಗ್ ಇನ್ಫಾರ್ಮೇಷನ್ ಸೆಂಡ್ ಮಾಡತ್ತಾರು, ಮತ್ತು ಬೇರೆ ಚಾನಲ್ದಾಗ ಹೋಗಿ ಇವರು ರಾಂಗ್ ಇನ್ಫಾರ್ಮೇಷನ್ನ ಸೆಂಡ್ ಮಾಡತ್ತಾರು. ಯಾರು ಇಲ್ಲಿ ಏನೈತಲ್ಲ
ಖಾಲಿ ಕೂತಿರಂಗಿಲ್ಲ, ಒಂದೇ ಮಾತು ಹೇಳ್ತಾನೆ. ಸುಮ್ಕನ ಬರುವುದು, ರಾಂಗ್ ಇನ್ಫಾರ್ಮೇಶನ್ ಶೇರ್ ಮಾಡತ್ತಾರು. ನೋಡ್ರಿ ಇವ್ರು ಕಂಟಿನ್ಯೂ ಕಮೆಂಟ್ಗಳದಾವ, ಒಂದ ನಿಮಿಷ ತೋರಿಸ. ಓಕೆ, ಇವರು ಏನೈತ್ಲ 9 ಕಮೆಂಟ್ ಅದಾವ ನಮ್ಮ ಯೂಟ್ಯೂಬ್ ಚಾನಲ್ದಾಗ, ಸೇಮ್ ಕ್ವಶನ್ ಅನ್ನ ಕೇಳತ್ತಾರ. ನಮ್ಗೇನು ಇದನ್ನಿಲ್ಲನ, ಪ್ರತಿ ವರ್ಷ ಲಾಸ್ಟ್ ಇಯರ್ ಹೆಂಗಿರ್ತೈತಿ ಆ ರೀತಿ ಹೇಳ್ತೇವೆ. ಅನ್ಕಮಟ್ಟ ವೇಟ್ ಮಾಡಿರಿ, ಸುಮ್ಮ ಯಾಕೆ ನೀವು ಟೆನ್ಷನ್ ಆಗ್ತಾರಿ? ನೀವು ಪೇರೆಂಟ್ಸು ಸ್ಟೂಡೆಂಟ್ಸು ನನಗಂತೂ ಸಂಬಂಧ ಇಲ್ಲ, ಆದ್ರೆ ವೇಟ್ ಮಾಡ್ಬೇಕು. ಇಲ್ಲೇನೆ ಇದನ್ನ ನೀವು ಅಂದ್ರೆ ಈಗಿಂದ ಈಗ ಕೊಡಾಕೇನು ಇದನ್ನ ಮಾಡ್ಯಾರಿ, ಇದು ಸಣ್ಣ ಕೈಪಲ್ಲೆ ಸಂತಿ ಮಾಡ್ಯಾರಿ, ಈಗಿಂದ ಈಗ 10 ರೂಪಾಯಿ ಕೊಟ್ಟನಿ ತಗೊಂಡನಿ ಅಂತ ಹೇಳಿ ಅಲ್ಲ. ಇದು ನೀಟ್ ಕೌನ್ಸಿಲಿಂಗ್ ಐತೆ, ಪ್ರೋಸೆಸ್ ಬೇಕಿದೆ, ಟೈಮ್ ಹಿಡಿತೈತಿ, ವೇಟ್ ಮಾಡ್ಬೇಕು, ಪೇಷನ್ಸ್ ಇರ್ಬೇಕು. ಮುಂದೆ ಹಿಂಗ ಮಾಡ್ತಾರಿ ನೀವು. ಕ್ಲಿನಿಕ್ ಆಗಲಿ BMS ಅವ್ರ BDS MBBS ಮಾಡಂತಲೇ ನೀವು ಕೂಡ ಮುಂದೆ ಕ್ಲಿನಿಕ್ ತೆಗೆದುಕೊಳ್ಳಿ, ಒಮ್ಮೆ ಪೇಷಂಟ್ ಬಂದ್ಗಳೇ ಈ ರೀತಿ ಮಾಡಬಾರ್ದ. ಟೈಮನ್ನು ವೇಟ್ ಮಾಡ್ಬೇಕಾಗ್ತತಿ, ಒಂದು ಸ್ವಲ್ಪ ಪೇಷನ್ಸ್ ಇರ್ಬೇಕಾಗ್ತತಿ. ಯಾರೋ ಒಂದು ಉದ್ದೇಶದಿಂದ ಹೇಳಿರ್ತಾರಂದ್ರೆ ಲಾಸ್ಟ್ ಇಯರ್ ಹೆಂಗಿರ್ತೈತಿ ಆ ರೀತಿ ಹೇಳಿರ್ತಾರು. ನೀವು ಹೋಗಿ ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಡತಾರ ಅಂತ ಹೇಳೋದು ಬಹಳಷ್ಟು ಏನೈತಿಲ್ಲ ತಪ್ಪಾಗ್ತತಿ. ನೀವು ಏನ ಬೇಕು ಅಂದ್ರೂ ಏನು ಅನ್ಸಂಗಿಲ್ಲ. ನಿಮ್ಮಂಥವ್ರು ರಗಡ್ ಮಂದಿ ಇರ್ತಾರೋ, ನಂಗೇನು ಆ ರೀತಿ ಏನು ನಾ ಅಂತೂ ತಿಳ್ಕೊಳಲ್ಲ. ನಿಮಗೊಂದು ಇನ್ಫಾರ್ಮೇಶನ್ ಇರಲಿ, ಒಂದು ಸ್ವಲ್ಪ ವೇಟ್ ಮಾಡಿರಿ. ಸುಮ್ಕನ ಪೇಷನ್ಸನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಹೇಳತ್ತಾನೆ, ಪೇರೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು, ಒಂದು ಸ್ವಲ್ಪ ವೇಟ್ ಮಾಡಿರಿ. BMS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತೈತಿ, ವೇಟ್ ಮಾಡಿರಿ. ನಾನು ಕೂಡ ಕೆಲವೊಂದಿಷ್ಟು ಪೇರೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಜೊತೆನೂ ಮಾತಾಡೇನಿ. ಕೆಲವೊಂದಿಷ್ಟು ಪೇರೆಂಟ್ಸ್ ಓಕೆ ಸರ್ BMS ಆಪ್ಷನ್ ಎಂಟ್ರಿ ಬರಲಿ, ಅವಾಗ ಏನೈತ್ಲ ಆಪ್ಷನ್ ಎಂಟ್ರಿ ಮಾಡೋನು ಅನ್ಕಮಟ ಏನೈತ್ಲ. ನಾವು ಕೂಡ ಈಗ MBBS ಆಗಿರಲಿ BMS MBBS ಆಗಿರಲಿ BDS ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ಯಾವ ಕೂಡ ಆಪ್ಷನ್ ಎಂಟ್ರಿನ ಮಾಡಿಲ್ಲ. ಅವರು ಕೂಡ ಆಪ್ಷನ್ ಎಂಟ್ರಿ ಹಾಕಲ್ದನ ಇಷ್ಟು ದಿನ ವೇಟ್ ಮಾಡ್ಯಾರಂದ್ರೆ ಅವ್ರಿಗೆ ಎಷ್ಟು ಪೇಷನ್ಸ್ ಇರಬಾರ್ದು. ನೀವೇನೈತ್ಲ ಒಂದು ಬ್ಯಾಕಪ್ ಇಟ್ಕೊಂಡದು, ಇಂಜಿನಿಯರಿಂಗ್ ಬ್ಯಾಕಪ್ ಅನ್ನ ಇಟ್ಕೊಂಡು ಈ ರೀತಿ ಮಾತಾಡ್ತಾರೆ. ಅವ್ರು ಹೆಂಗೆ ಅನ್ಬಾರ್ದು? ಓಕೆ, ಇಷ್ಟು ಹೇಳತ್ತಾನೆ. ನಿಮಗೆ ಭಾಳ ಡೌಟ್ ಇತ್ತಂದ್ರು ಕೆ ಆಫೀಸಿಗೆ ವಿಸಿಟ್ ಮಾಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಬಿಡ್ರಪ್ಪ, ಕೈ ಮುಗಿತಾನೆ. ಶ್ರೀಶೈಲ್ ಅನ್ನೋರಿಗಂತೂ ಕೈ ಮುಗಿತಾನೆ. ಥ್ಯಾಂಕ್ ಯು.